ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ತುಲಾ ಲಗ್ನ ಜಾತಕದವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತಾ ಇಲ್ಲ ಅಂತ ನೋಡೋದಾದ್ರೆ, ನಿಮ್ಮ ಜನ್ಮ ಜಾತಕ ಕುಂಡಲಿಯಲ್ಲಿ ಈ ರೀತಿ ಕಾಂಬಿನೇಷನ್ ಇದ್ರೆ ತುಂಬ ವರ್ಕ್ ಆಗುತ್ತೆ. ಫಸ್ಟ್ನೇ ಚಾರ್ಟು ನೋಡಿ, ತುಲಾ ಲಗ್ನದ ಲಗ್ನಾಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ, 6ನೇ ಸ್ಥಾನದಲ್ಲಿದ್ದಾನೆ. ಬುಧನೂ ಇದ್ದಾನೆ, ನೀಚನಾಗಿದ್ದಾನೆ. ಇಲ್ಲಿ ಉಚ್ಚನೂ ಆಗಿದೆ, ನೀಚನಾಗಿದ್ದಾನೆ. ಅಲ್ಲಿ ಶತ್ರುಗಳ ದೇಶದಲ್ಲಿ ಇವ್ರು ಸ್ಟ್ರಾಂಗ್ ಆಗಿದ್ದಾರೆ. 10ನೇ ಮನೆಯಲ್ಲಿ ಗುರು ಉಚ್ಚನಾಗಿದ್ದು, ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಸ್ವಂತ ಸ್ಥಾನದಲ್ಲಿದ್ದಾಗ ಅಲ್ಲಿ ಫಲಗಳು ಗಜಕೇಸರಿ ಯೋಗ ಉಂಟಾಗ್ತದೆ. ಇಲ್ಲಿ ಸೂರ್ಯ ಮತ್ತೆ ಕುಜ ಕಾಂಬಿನೇಷನ್ ಮಿತ್ರ ಆಗಿರೋದ್ರಿಂದ ಅದ್ಭುತವಾಗಿರ್ತದೆ. ಇಲ್ಲಿ 2 ಗ್ರಹಗಳು 11ನೇ ಸ್ಥಾನದಲ್ಲಿ ಲಾಭದಲ್ಲಿ ಅಧಿಕಾರ ಕೊಡ್ತಕ್ಕಂಥವ್ರು ಧೈರ್ಯ, ವೀರ ಸೇರಿದ್ರಿಂದ ಇಲ್ಲೂ ವರ್ಕ್ ಆಗುತ್ತೆ. ವೀಕ್ಷಕರೇ, ತುಲಾ ಲಗ್ನ ಜಾತಕದವರಿಗೆ ಈ ಕಾಂಬಿನೇಷನ್ ಇದ್ರೂ ಸಹ ನಿಮ್ಗೆ ಜಾಬ್ ಸಿಗಂತ ಇವಾಗ ಚೆನ್ನಾಗಿದೆ. ನೋಡಿ, ಲಗ್ನಾಧಿಪತಿ ಶುಕ್ರ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಶುಕ್ರ ತುಲಾ ಲಗ್ನದ ಅಧಿಪತಿ ಶುಕ್ರ ಗುರು ಜೊತೆ ಉಚ್ಚ ಗ್ರಹ ಜೊತೆ ಕರ್ಕಾಟಕ ರಾಶಿ ಇರೋದ್ರಿಂದ ಜಾಬ್ ಸಿಗುವಂತ ಚಾನ್ಸಸ್ ಇದೆ. ನೋಡಿ, 6ನೇ ಮನೆಯಲ್ಲಿ ಬುಧ ನೀಚನಾಗಿದ್ದು ಸೂರ್ಯನ ಜೊತೆಗಿದ್ದಾಗ ಇಲ್ಲಿ ನೀಚ ಭಂಗ ಯೋಗ ಉಂಟಾಯ್ತು. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇಲ್ಲಿ ಜಯಿಸ್ತಾರೆ, ವಿದ್ಯಾಬುದ್ಧಿಯಿಂದ ಪಾಸ್ ಮಾಡ್ಕೊಂತಾರೆ. ಇಲ್ಲಿ ಶನಿ ಕುಜ 11ರಲ್ಲಿ ಸ್ಟ್ರಾಂಗ್ ಆಗಿ ಕ್ರೂರಗಳಾಗಿರೋದ್ರಿಂದ ಫಲ ಚೆನ್ನಾಗಿ ಸಿಗುತ್ತೆ. ಧೈರ್ಯ, ವೀರ ಸೇರುತ್ತೆ, ಅದೃಷ್ಟ ತಂದ್ಕೊಡ್ತದೆ. ಈ ರೀತಿ ಇರುತ್ತೆ. ನೆಕ್ಸ್ಟ್, ತುಲಾ ಲಗ್ನ ಜಾತಕದವರಿಗೆ ಲಗ್ನಾಧಿಪತಿ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ಲಗ್ನಾಧಿಪತಿ ನೋಡಿ, ಶುಕ್ರ 6ನೇ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ, ಜೊತೆಗೆ ಬುಧ ನೀಚನಾಗಿದ್ದಾನೆ. ನೀಚ ಭಂಗ ರಾಜಯೋಗ ಕಾಂಬಿನೇಷನ್ ಉಂಟಾಯ್ತು. 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಗುರು ಉಚ್ಚನಾಗಿದ್ದಾನೆ. 10ನೇ ಮನೆಯಲ್ಲಿ ಗುರು ಉಚ್ಚನಾಗಿದ್ದಾನೆ, ರಾಹು ಜೊತೆಗಿದ್ದಾನೆ, ಚಂದ್ರನ ಇದ್ದಾನೆ. ಇವರು ವೈದ್ಯರಾಗಂತ ಯೋಗ ಇರುತ್ತೆ. ನೋಡಿ, ಗಜಕೇಸರಿ ಯೋಗನೂ ಹೌದು, ಗುರು ಚಾಂಡಾಳ ಯೋಗನೂ ಹೌದು, ಮತ್ತೆ ಚಂದ್ರ ರಾಹು ಆಪರೇಷನ್ ಮಾಡ್ತಕ್ಕಂಥದ್ದು ಯೋಗನೂ ಹೌದು. ಅಂದ್ರೆ ಈ ಆರೋಗ್ಯ ಇಲಾಖೆಯಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಈ ತರ ಕಾಂಬಿನೇಷನ್ ಇದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಸೂರ್ಯ ಅಧಿಕಾರ ಕೊಡ್ತಕ್ಕಂಥನು 11ರಲ್ಲಿದ್ದಾನೆ, ಲಾಭ ಕೊಡ್ತಾನೆ. 10ರಲ್ಲಿ ಗುರು ರಾಹು ಚಂದ್ರ ಈ ಕಾಂಬಿನೇಷನ್ ಇದ್ರು ಗುರು ಚಾಂಡಾಳ ಯೋಗನೂ ಹೌದು, ಗಜಕೇಸರಿ ಯೋಗನೂ ಹೌದು, ಮತ್ತೆ ಚಂದ್ರ ಮತ್ತೆ ರಾಹು ಇದು ಕಟ್ ಮಾಡ್ತಕ್ಕಂಥದ್ದು. ಇದನ್ನ ಯೋಗ ತರ ಚೆನ್ನಾಗಿದೆ. ಶುಕ್ರ ಬುಧ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ
ಯಾರಿಗೂ ಶತ್ರುಗಳನ್ನ ಎದುರಿಸ್ತಾರೆ, ಮಿತ್ರನ ಎದುರಿಸ್ತಾರೆ, ಒಟ್ಟಾರೆಯಾಗಿ ಯಾರನ್ನ ಬಿಡಲ್ಲ ಇವರು, ಎಲ್ಲ ಜಯಿಸ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಅದ್ಭುತ ಆಗಿದೆ ಈ ರೀತಿ ಕಾಂಬಿನೇಷನ್.